ವ್ಯಾಪಾರ ಮಾಡ್ತಾರೆ. ಇಲ್ಲಿ ಟವಲ್ ಒಳಗಡೆ ವ್ಯಾಪಾರ ಒಂದು ಮಾಡಿಬಿಟ್ಟು ಆಚೆ ಬಂದ್ಬಿಟ್ಟು ಇನ್ನೊಂದು ಹೇಳ್ತಿರಲ್ಲ, ಅದು ಹೇಳ್ಬೇಡ್ರಿ, ಸತ್ಯ ಹೇಳಿ. ಆಗಲೇ ಇನ್ನೊಬ್ಬರಿಗೆ ತಗೊಳಕ್ಕೆ ಆಸೆ ಆಯ್ತದೆ. ನೀವು 3 ಲಕ್ಷ ರೂಪಾಯಿಂದ ನಾನು 6 ಲಕ್ಷ ಹೇಳ್ಬಿಟ್ರೆ ಅವ್ರು ಎದುರ್ಕೊ ಓಡ್ಬಿಡ್ತಾರೆ ಸರ್. ಅಯ್ಯೋ ಅವ್ರು 6 ಲಕ್ಷ ಅಂತ ನಾವೆಲ್ಲಿ ಕೇಳವ ಅಂತ ನನಗೂ ಹೇಳಿದ್ರು ಸರ್. ಇಲ್ಲಿ ಅವರ ಏನು ಸುಳ್ಳಲ್ಲ. ಇದನ್ನು ನಾವು ಗಂದೊಳ್ಳು ಅಂತೀವಿ. ಇದು ಉದ್ದ ಇದ್ದಷ್ಟಕ್ಕೆ ಆ ಬಸಪ್ಪನ ನಾವು ಅತಿ ತಳಮಟ್ಟಕ್ಕೆ ತರಲ್ಲ, ಸ್ವಲ್ಪ ಜಾತಿಯಲ್ಲಿ ಕಡಿಮೆ ಅಂತೀವಿ ಅಷ್ಟೇ. ನಮ್ಗೆ ಗೊತ್ತಾಗ್ಬಿಡ್ತದಲ್ಲ ಸರ್. ಈಗ ನೋಡಿ, ಈಗ ಕೊಂಬು ಕೋಡು ಬಣ್ಣ ಎಲ್ಲ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಯಾರು ಸುಳ್ಳು ಸರ್ ಹೇಳ್ತಾರೆ ಸರ್. ಅದನ್ನೇ ಹೇಳ್ದಲ್ಲ ನಾನು. ಏನಾಗ್ತದೆ ಈಗ ನೋಡಿ ಸರ್, ಈಗ ಇದೈತಿಯಲ್ಲ, ಇದು ಗಂದೊಳ್ಳು ಅಂತೀವಿ ನಾವಿದ. ಇದು ಉದ್ದಾಗಿದ್ದು ಬಿಟ್ರೆ ಮೂರು ದಿನ ಪಡಿಸಿಮ ದನ ಅಂತೀವಿ, ಗಂದೊಡ್ಡ ದನ ಬೆಟ್ಟದ ದನ ಅಂತೀವಿ. ಆದ್ರೆ ಅದು ಹಳ್ಳಿಕಾರೆ. ಆದರೆ ವಿಶೇಷವಾದ ತಳಿ ಅಂದರೆ ಪ್ರಪ್ರಥಮದಲ್ಲಿ ಇದಿದೆ ಅಷ್ಟೆ. ಅವು ಹಳ್ಳಿಕಾರೆ. ಈಗ ರೈತರೆಲ್ಲ ಹಾಕೊಂಡ್ ಬಂದವ್ರೆ, ಅವು ಹಳ್ಳಿಕಾರಲ್ಲ ಅಂತ ನಾವು ಹೇಳಲ್ಲ, ಹಳ್ಳಿಕಾರೆ ಅದನ್ನು. ಅಂದ್ರೆ ಏನಪ್ಪ ಅಂದ್ರೆ ಜಾತಿ ಅಂತ ಒಂದು ಹೇಳ್ತೀವಲ್ಲ. ಈಗ ನಮ್ಮಲ್ಲಿ ಜಾತಿ ಕಟ್ಕೊಂಡಿವಲ್ಲ ಸರ್, ಲಿಂಗಾಯತರು, ಕುರುಬಗೌಡರು, ಇನ್ಯಾರೋ ಬತ್ತ ಸುಮಾರು ಜಾತಿ ಇದೆಯಲ್ಲ, ಆ ರೀತಿಯಾಗಿ ಇದಕ್ಕೆ ಜಾತಿ ಕಟ್ಕೋತಾರೆ ಅಷ್ಟೇ. ಅಂದ್ರೆ ಒಳ್ಳೆ ಜಾತಿ ಗುಣ ಇದೆ ಕಣೋ, ಕತ್ತು ಮೇಳೆ ಚೆನ್ನಾಗಿ ಹುಟ್ಟಿದೆ, ಆಮೇಲೆ ಬಣ್ಣ 2 ಕೂಟ ನೋಡಿ, ಆ ಎತ್ತು ಒಡೆ ಥರ. ನಮ್ದು ಆ ಕಡೆ ಅದು ಥರ, ಅದು ಕೂಟ. ಮುಗಿಸ್ರಾ ಸರ್? ನಾನೀಗ ವ್ಯವಸಾಯನೂ ಮಾಡ್ತೀನಿ, ಬಿಸ್ನೆಸ್ ಸರ್, ರಿಯಲ್ ಎಸ್ಟೇಟ್ ಮಾಡ್ತೀನಿ. ಅಂದರೆ ರಿಯಲ್ ಎಸ್ಟೇಟ್ ಮಾಡಿದಷ್ಟಿಗೆ ಬಸಪ್ಪನ ಕಟ್ತಾ ಇದ್ದೀನಿ. ನನ್ನ ಉದ್ದೇಶ ದಯವಿಟ್ಟು ತಪ್ಪ ಯಾರೂ ತಿಳ್ಕೊಬಾರ್ದು. ದುಡಿಮೆ ಮಾಡ್ತೀನಿ ಸರ್, ಒಳೆ ಉಳ್ತೀನಿ. ನಾನು ಈಗಲೂ ಉಳ್ತೀನಿ, ಕಸ ಸುರಿತೀನಿ, ವೃತ್ತಿ ಮಾಡಲೇಬೇಕಲ್ಲ. ಈಗ ವಿಕ್ರಾಂತಲ್ಲಿ ಅಪಾಯಿಂಟ್ ಆಗಿತ್ತು, ಕೆಲಸನೂ ಮಾಡ್ತಿದ್ದೆ, ಬೇಡ ಅಂತ ಬಿಟ್ಟಷ್ಟಕ್ಕೆ ನಾನು ಕೂತ್ಕೊಂಡಿಲ್ಲ ಸರ್. ವ್ಯವಸಾಯನೂ ಮಾಡ್ತೀನಿ ನಮ್ಮ ಅಣ್ಣದಿರ ಜೊತೆ. ಅವ್ರು ನಾನು ಹೇಳಿದ್ರೆ ಅವರು ಮಾಡ್ತಾರೆ, ನಾನು ಅವ್ರ ಅಣ್ಣ ಬೇರೆ ಕಡೆ ಇದ್ದಾಗ ನಾನು ಅದು ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತೀನಿ, ಕೂತ್ಕೊಂಡೇನು ಕಾಲ ಕಳೀತಲ್ಲ. ಬಿಸ್ನೆಸ್ ಮಾಡ್ತಾ ಇದೀನಿ ಸರ್, ಭೂಮಿ ವ್ಯಾಪಾರ ಮಾಡ್ತೀನಿ, ತಗೋತೀನಿ, ಮಾರ್ತೀನಿ, ಇದೆಲ್ಲ ನಾನು ಮಾಡ್ತೀನಿ. ಆರ ಕೂಡ ಈಶ್ವರ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರ ಆತ್ಮೀಯ ಸ್ನೇಹಿತರವರು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಹಲೋ, ಇವರು ತಲಾಂತರದಿಂದ ಹಲ್ಲೆ ಗ್ರಾಮದಲ್ಲಿ ಹಳ್ಳಿಕಾರನ್ನು ಬೆಳೆಸ್ಕೊಂಡು ಬಂದಿರೋದು. ಆದರೆ ಈಶ್ವರಪ್ಪನಂದ್ರ ಹೆಸರುವಾಸಿಗೆ ಗೌಡ್ರುಂಡಿಯಲ್ಲಿ ಹೆಸರುವಾಸಿಗೆ ಆಗಿರೋರು ಈಶ್ವರಪ್ಪನವರು. ಅಂದರೆ ನಮಗೆ ಹೆಮ್ಮೆ. ಹಳ್ಳಿಕಾರನ್ನು ತಲಾಂತರದಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ನಮ್ಗೆ ಭಾಳ ತುಂಬ ಖುಷಿ ಆಯ್ತದೆ. ವ್ಯವಸಾಯದಲ್ಲಿ ಹಳ್ಳಿಕಾರನ್ನ ಬೆಳೆಸ್ಕೊ ಬಂದಿರೋದ್ರಿಂದ ನಮ್ಗೆ ಭಾಳ ತುಂಬ ಖುಷಿ ಆಯ್ತದೆ. ಏನು ಹೇಳಿ, ನಮ್ಗೆ ಭಾಳ ತುಂಬ ಖುಷಿ ಆಯ್ತದೆ. ಅವ್ರು ವ್ಯವಸಾಯದಲ್ಲಿ ಆಗಲಿ, ತರಕಾರಿ ಬೆಳೆಯೋದಲ್ಲಿ, ಬಾಳೆ, ಕಬ್ಬು ಮತ್ತು ತರಕಾರಿ ಪ್ರತಿಯೊಂದರಲ್ಲೂ ಹಳ್ಳಿಕಾರನ್ನ ತಲಾಂತರದಿಂದ ಬೆಳೆಸ್ಕೊ ಬಂದಿರೋದ್ರಿಂದ ನಮ್ಗೆ ಭಾಳ ತುಂಬ ಖುಷಿ ಆಯ್ತದೆ ಅಂತ ನಮಗೆ ಹೆಮ್ಮೆ ಆಗುತ್ತೈತೆ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿರೋಂತಹ ಈಶ್ವರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಅವರ ಆಯುಸ್ಸು ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ. ಹಾಗೆ ಹಳ್ಳಿಕಾರನ್ನ ಸಾಕ್ತಾ ಇದ್ರೆ ಇನ್ನೂ ಉತ್ತುಂಗಕ್ಕೆ ಹೋಗ್ಲಿ ಅಂತ ನಾವು ಹರಿಸ್ತಾ ಇದ್ದೀವಿ ನಮ್ಮ ಚಾನಲ್ ಮುಖಾಂತರ. ಧನ್ಯವಾದ. ಎಲ್ಲರೂ ದನ ಸಾಕಬೇಕು ನಮ್ಮ ಆಸೆ. ಆದರೆ ದಯಮಾಡಿ ನಮ್ಮ ರೈತರಿಗೆ ಹೇಳ್ತೀನಿ, ಈ ಟವಲ್ ಒಳಗಡೆ ಒಂದು ಮಾಡ್ತಾರೆ ಸರ್, ಹಿಂಗೆ ಹಿಡ್ಕೊಂಡು. ಅದು ನನಗೂ ಬರುತ್ತೆ. ಅದು ಟವಲ್ ಒಳಗೆ ಹಿಡ್ಕೊಂಡು ವ್ಯಾಪಾರ ಮಾಡ್ತಾರೆ. ಇಲ್ಲಿ ಟವಲ್ ಒಳಗಡೆ ವ್ಯಾಪಾರ ಒಂದು ಮಾಡಿಬಿಟ್ಟು ಆಚೆ ಬಂದ್ಬಿಟ್ಟು ಇನ್ನೊಂದು ಹೇಳ್ತಿರಲ್ಲ, ಅದು ಹೇಳ್ಬೇಡ್ರಿ, ಸತ್ಯ ಹೇಳಿ. ಆಗಲೇ ಇನ್ನೊಬ್ಬರಿಗೆ ತಗೊಳಕ್ಕೆ ಆಸೆ ಆಯ್ತದೆ. ನೀವು 3 ಲಕ್ಷ ರೂಪಾಯಿಂದ ನಾನು 6 ಲಕ್ಷ ಹೇಳ್ಬಿಟ್ರೆ ಅವ್ರು ಎದುರ್ಕೊ ಓಡ್ಬಿಡ್ತಾರೆ ಸರ್.
ಅಯ್ಯೋ ಅವ್ರು 6 ಲಕ್ಷ ಅಂತ ನಾವೆಲ್ಲಿ ಕೇಳವ ಅಂತ ನನಗೂ ಹೇಳಿದ್ರು ಸರ್. ಇಲ್ಲಿ ಅವ್ರ ಏನು ಸುಳ್ಳಲ್ಲ, ನನಗೂ ಹೇಳಿದ್ರು. ನಾನು ಅವೆಲ್ಲ ಕೇಳೋದೇ ಇಲ್ಲ. ನಾನು ಸುಳ್ಳು ಹೇಳ್ಬೇಡಿ, ಯಾಕಂದ್ರೆ ಎಲ್ರಿಗೂ ಅನುಕೂಲ ಆಗಬೇಕು. ಮುಂದೆ ದನ ಬಸಪ್ಪ ಮುಂದೆ ಆಗಬೇಕು ಅಂದರೆ ಹೇಳ್ಕೊಂಡು ದೊಡ್ಡ ಸ್ಕೇಲಿ 3 ಲಕ್ಷದ 6 ಲಕ್ಷ ಹೇಳೋದು, 6ರದ 12 ಹೇಳೋದು ದಯವಿಟ್ಟು ಹೇಳ್ಬೇಡ್ರಿ ಅಂತ ಕೈ ಮುಗಿತೀನಿ. ಎಲ್ರಿಗೂ ಅನುಕೂಲ ಅಲ್ಲಿ, ಸತ್ಯ ಹೇಳ್ರಿ. ಈಗ ಉದಾಹರಣೆಗೆ ನೀವು 2 ಲಕ್ಷ ಕೊಟ್ಟು ತಂದಿದ್ರಿಯಾ, ನಿಮ್ಮ ವ್ಯಾಪಾರ 2.5 ಲಕ್ಷನೇ ಹೇಳಿ, 3 ಲಕ್ಷನೇ ಹೇಳಿ, ಆಯ್ತಾ? ಮಾರಿದವರು ಅಷ್ಟೇ 2 ಲಕ್ಷ ಕೊಟ್ಬಿಟ್ಟು 4 ಲಕ್ಷ ಕೊಟ್ಟಿ ಅಂತ ಸುಳ್ಳು ಹೇಳ್ಬೇಡಿ. ಜನ ಎದುರ್ತಾರೆ. ಈಗ ನೋಡಿ, ಎಲ್ಲರೂ ದೊಡ್ಡವರು ಎಲ್ಲರೂ ಇದ್ದಾರೆ, ಅವ್ರವ್ರ ಶಕ್ತಿ ಸಾಮರ್ಥ್ಯ ಮೇಲೆ ದನ ತಗೋತಾರೆ. ಭಯ ಹುಟ್ಟಿಸ್ಬೇಡಿ ಅವ್ರಿಗೆ, ಭಯ ಹುಟ್ಟಿಸ್ಬೇಡಿ. ಏನಾಯ್ತಾ ಗೊತ್ತಾ, ಅವಾಗ ಪಾಪ ಸುಮ್ಮನೆ ನೋಡ್ಕೊಂಡು 6 ಲಕ್ಷ ಹೇಳಿದ್ರೆ ನಾವು ಎಲ್ಲಿ ತಗೊಳ್ಳೋದು? ಅಯ್ಯೋ ಬನ್ನಿ ಹೋಗೋಣ ಅಂತಾರೆ. ಸತ್ಯ ಹೇಳಿ. ಆಗ ಒಬ್ಬ ರೈತ ಬಂದು ಇಷ್ಟಪಡ್ತಾನೆ ಕೂತ್ಕೋತಾನೆ. ಆಗೇನಾಗುತ್ತೆ, ಅಣ್ಣ ಒಂದು 2 ಲಕ್ಷ ಕೊಟ್ಟು ತಗೊಂಡಿದಾರ, ಅಣ್ಣ ಒಂದು 10,000 ಕೊಡ್ತೀನಿ ಕೊಡೋಣ ಅಂತಾರೆ. ನೀವು 2 ಲಕ್ಷದ 4 ಲಕ್ಷ ಹೇಳಿದ್ರೆ ಅವ್ರು ಎಲ್ಲಿ ಕೊಡಬೇಕು? ಎಲ್ಲಿ ಕುಂತ್ಕೊಂಡು ಎಲ್ರು ವ್ಯಾಪಾರ ಆಯ್ತದೆ? ಈ ಸುಳ್ಳು ಹೇಳಬೇಡಿ ಅಂತ ಕೈ ಮುಗಿದು ಹೇಳ್ತೀನಿ. ಸುಳ್ಳು ಹೇಳೋರೆ ನನಗೆ ಗೊತ್ತಿದೆ, ಕೈ ಮುಗಿದು ಅವ್ರು ಎಲ್ರಿಗೂ ಹೇಳ್ತೀನಿ, ಸುಳ್ಳು ಹೇಳಬೇಡಿ, ಸತ್ಯ ಹೇಳಿ. ನಿಮ್ಮ ದನಕ್ಕೆ ಬೆಲೆ ಹೇಳ್ಕೊಳ್ಳಿ. ಆದರೆ 3 6 ಹೇಳೋದು, 6ರದ 12 ಹೇಳೋದು, 12 18 ಹೇಳ್ತಿರಲ್ಲ, ಒಳ್ಳೇದಾಗಲ್ಲ, ಹೇಳಬೇಡಿ. ಸರಿನಾ? ಅದೊಂದು ಮಾತನ್ನ ಎಲ್ರಿಗೂ ಹೇಳ್ತೀನಿ. ಸುಳ್ಳು ಯಾಕೆ ಹೇಳ್ತೀರಿ? ಏನು ಬರುತ್ತೆ ಅದರಲ್ಲಿ? ಈಗ ನಾನು ನಿಮ್ಮ ಮುಂದೆ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಏನು ಸಿಗ್ತದೆ ಸರ್ ನನಗೆ? ನನ್ನ ಬೆಳೆ ಕಾಳು ನಾಳೆ ಗೊತ್ತಾಗಲ್ವಾ? ನನ್ನ ಬೆಳೆ ಗೊತ್ತಾಗಲ್ಲ ಸರ್. ಇಲ್ಲಿ ಇಷ್ಟು ಜನ ರೈತರಲ್ಲಿ ನಾನು ಅಕ್ಕಪಕ್ಕದವ್ರು ಊರವ್ರು ಇರ್ತಾರೋ, ಯಾರು ಕೇಳಿದ್ರೆ ಗೌಡ್ರುಂಡಿ ಈಶ್ವರ್ ಅವರು ಎಷ್ಟೊತ್ತೈತೋಪ್ಪ ಅಂತ ನಾನೇ ಸರ್ 6 ಜೊತೆ ಬಂದು ಹೇಳ್ಕೋಬೇಕು? ನನ್ನ ಹತ್ರ ಇರೋದೇ 3 ಜೊತೆ. ಒಂದು ಕಾಲು ನೋವಾಗಿದೆ, ಮನೇಲಿ ಬಿಟ್ಟಿದ್ದೀನಿ. 2 ಜೊತೆ ಒಂದು ಯಾಕೋ ಬಂದಿದ್ದೀನಿ. ವ್ಯಾಪಾರದಲ್ಲೂ ಅಷ್ಟೇ, ನಾನು ರೈತರಿಗೆ ನಾನು ಸೋತು ಕೊಟ್ಟು ನನ್ನ ದುಡ್ಡಿಂದ ಕಳ್ಕೊಂಡು ನಾನು ಪುಟ್ಟಿಂದ ನಾನು ಮುಂದಕ್ಕೆ ಹೋಗ್ಬೇಕು ಸರ್, ಬೆಳಿಬೇಕು, ಜನ ಸಾಕಲಿ. ಯಾಕೆ ಸುಳ್ಳು ಹೇಳಬೇಕು? ಹೇಳ್ರಿ, ಒಂದು 10,000 20,000 50,000 ಹೇಳಿ. 2 ಲಕ್ಷಕ್ಕೆ 4 ಹೇಳೋದು, 4ಕ್ಕೆ 8 ಹೇಳೋದು, ಆಮೇಲೆ ಒಂದೊಂದು ಹೆಸರು ಹೇಳ್ಬಿಡ್ತಾರೆ. ಮಾದಪ್ಪನಿಗೆ 6 ಲಕ್ಷ ಕೊಟ್ಟೆ, ಅಲ್ಲಿ ಇನ್ಯಾರೋ ದ್ಯಾವಣ್ಣಗೆ 9 ಲಕ್ಷಕ್ಕೆ ಹೋದು. ಯಾಕೆ ಸುಳ್ಳು ಹೇಳಿದೆ ರೀ? ಹೇಳವ್ರೆ, ನಾಳೆ ಏನು ಶುರು ಆಗುತ್ತೆ ಈಗ ಅದುವಿ ನಮಗೆ. ಸತ್ಯ ಹೇಳಿ, ಎಲ್ಲರೂ ಸಾಕಕ್ಕೆ ಅನುಕೂಲ ಮಾಡಿಕೊಡಿ. ಹಂಗಾದ್ರೆ ಹೌದು ಸರ್ ನೋಡಿ ಸರ್, ಈಗಲೂ ಹೌದು ತುಂಬಾ ತೊಂದರೆ ಸರ್. ಇಲ್ಲಿ ಬಂದಿರೋರು ಇಂತಕ್ ಬಂದು ನೋಡ್ಬಿಟ್ಟು ಕೇಳೋಗಿ ಎದುರ್ಕೊಂಡು ಹೋಗ್ಬಿಡ್ತಾವ್ರೆ. ನಾವೆಲ್ಲ ಹಂಗೆ ಹೇಳಿಲ್ಲ, ಹೇಳೋದು ಇಲ್ಲ. ಸುಳ್ಳ ಸಾರ್. ನೋಡಿ ಸಾರ್, ಈಗ ನೀವು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ, ಹಳ್ಳಿಕಾರದು ಏನೋ ವಿಚಾರಗಳು ಎಲ್ಲರೂ ಗೊತ್ತಿರೋದೆ, ಆಯ್ತಾ? ಅವ್ರವರೇ ಹೇಳ್ತಾ ಇಲ್ವಾ ಸರ್? ಈಗ ಸತ್ಯ ನೋಡಿ ಆಚೆ ಬತ್ತೈತೆ, ಕಾಲ ಮಿಂಚಿಲ್ಲ. ಸತ್ಯ ಸ್ವಲ್ಪ ಆಚೆ ಬರೋದು ಸ್ವಲ್ಪ ಲೇಟು, ಸುಳ್ಳು ಬಂದ್ಬಿಡ್ತದೆ. ಸುಳ್ಳು ಈಗ ಹೇಳಿದ್ರೆ ಸಾಕು ಕಾಂತೆ. ಈಗ ನಾ ಸುಳ್ಳು ಹೇಳ್ಬಿಟ್ರೆ ಏನು ಹೊಟ್ಟೋಗ್ಬಿಡ್ತದೆ ಇಡೀ ಕರ್ನಾಟಕಕ್ಕೆ. ಸತ್ಯ ಆಚೆ ಬರ್ಬೇಕಾದ್ರೆ ಈಗ ಸತ್ಯ ಅಸತ್ಯ ಕಚ್ಚಾಡ್ತಾವ್ರೆ. ಅವ್ರ ಹೆಸರುಗಳನ್ನ ಹೇಳೋದಿಲ್ಲ, ಕಚ್ಚಾಡ್ಕೊಂಡು ಕೂತವ್ರೆ, ಹೊಡೆದಾಡ್ತಾವ್ರೆ. ಯಾಕ್ರಿ? ಬಸಪ್ಪನ ಮುಂದೆ ನೀವು ಯಾರು ಅಲ್ಲ. ಸರ್, ಈಗ ನಿಮಗೆ ಗೊತ್ತು, ಈಗ ಎಲ್ಲ ರೈತರಿದ್ದಾರೆ. ಈಗ ಅವ್ರಿಗಿಂತ ವಯಸ್ಸಲ್ಲಿ ಚಿಕ್ಕವನು, ಅವ್ರಿಗೂ ಕೇಳಿ. ನಾಟಿ ಅಂತಾನೆ ಹೇಳ್ತಾ ಇದ್ದಿದ್ದು, ನಾಟಿ ದನ, ನಾಡಸು, ನಾಡಗರ ಅಂತಾನೆ ಕರಿತಾ ಇದ್ದು. ಇತ್ತೀಚೆಗೆ ಹಳ್ಳಿ ಕಾರು ಅಂತ ಹೇಳ್ಕೊಂತವ್ರೆ. ಅವ್ರು ಹೇಳ್ಕೊತಾ ಇರಲಿ ಸರ್. ಮೂಲ ಬಂದು ನನಗೆ ಗೊತ್ತಿದ್ದ ಮಟ್ಟಿಗೆ ನಾಟಿ ಹಸು, ನಾಟಿ ದನ ಅಂತಾನೆ ಹೇಳ್ತಾ ಇದ್ದಿದ್ದು. ಕೇಳ್ರಿ, ಹೇಳ್ತಾರಲ್ರಿ ರೈತ, ನಮ್ಗಿಂತ ಹಿರಿಯರು ಅವರು, ನಮ್ಗಿಂತ ಹಿರಿಯರು. ಹಂಗಾಗಿ ಎಲ್ಲ ಏನೇನೋ ಮಾಡ್ತಾರೆ ಸರ್. ತುಂಬ ಥ್ಯಾಂಕ್ಸ್ ಸರ್.